ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ, ನನ್ನ ಜೊತೆ ಇದ್ದಾರೆ ನಾನು ಚೈತ್ರ ರಾಜ್. ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ನಾಡಿದ್ದು ಗಣರಾಜ್ಯೋತ್ಸವ ದಿನದಂದು ಬೆಂಗಳೂರಿನಲ್ಲಿ ಬೃಹತ್ ರೈತ ಹೋರಾಟ ನಡೆಯಲಿದೆ. ದೆಹಲಿ ರೈತರ ಹೋರಾಟ ಬೆಂಬಲಿಸಿ ಬೆಂಗಳೂರಲ್ಲೂ ಟ್ರ್ಯಾಕ್ಟರ್ ರ್ಯಾಲಿ ನಡೆಸಲು ರೈತ ಸಂಘಟನೆಯವರು ನಿರ್ಧರಿಸಿದ್ದಾರೆ. ವಿವಿಧ ಜಿಲ್ಲೆಗಳಿಂದ 30,000ದಷ್ಟು ರೈತರು ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ. ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ವರೆಗೆ ಟ್ರ್ಯಾಕ್ಟರ್ ವಾಹನಗಳ ಬೃಹತ್ ರ್ಯಾಲಿ ನಡೆಯಲಿದೆ. ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿದ ಕೋಡಿಹಳ್ಳಿ ಚಂದ್ರಶೇಖರ್ ಬೃಹತ್ ಹೋರಾಟ ನಡೆಸುವುದಾಗಿ ತಿಳಿಸಿದ್ದಾರೆ. ಬೆಂಗಳೂರು ಮತ್ತೆ ನೆಲಮಂಗಲದ ನಡುವೆ ಇರ್ತಕ್ಕಂಥ ನೈಸ್ ಜಂಕ್ಷನ್ ಏನಿದೆ, ಸುಮಾರು ಬೆಂಗಳೂರಿಗೆ 17-18 ಕಿಲೋಮೀಟರ್ ದೂರದಲ್ಲಿ, ಅಲ್ಲಿಂದ ನಮ್ಮ ಪೆರೇಡ್ ಪ್ರಾರಂಭ ಆಗುತ್ತೆ. ಆ ಪೆರೇಡಿನಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಟ್ರ್ಯಾಕ್ಟರ್ಗಳು, ಟ್ರಕ್ಗಳು, ಕಾರುಗಳು, ಬಸ್ಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸುವಂತ ನಿರೀಕ್ಷಣೆಯನ್ನ ನಾವು ಇಟ್ಕೊಂಡಿದ್ವಿ. ಸುಮಾರು 8-10 ಸಾವಿರ ವಾಹನಗಳು ಭಾಗವಹಿಸಬಹುದು ಅಂತೆ. ಹಾಗೆ ದೊಡ್ಡ ಪ್ರಮಾಣದಲ್ಲಿ ರೈತರು ಕೂಡ ಈ ಕಾರ್ಯಕ್ರಮದಲ್ಲಿ ಪೆರೇಡ್ನಲ್ಲಿ ಭಾಗವಹಿಸುತ್ತಾರೆ. ಬೆಂಗಳೂರು ಗಣರಾಜ್ಯೋತ್ಸವ ದಿನದಂದು 25,000 ವಾಹನಗಳು ಬೆಂಗಳೂರು ನಗರಕ್ಕೆ ಲಗ್ಗೆ ಇಡಲಿದೆ ಅಂತ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ತಿಳಿಸಿದ್ದಾರೆ. ಟ್ರ್ಯಾಕ್ಟರ್, ಬೈಕ್, ಜೀಪ್, ಎತ್ತಿನ ಗಾಡಿ ಮೂಲಕ ರ್ಯಾಲಿ ಮಾಡುವುದಾಗಿ ತಿಳಿಸಿದ್ರು. ಸರ್ಕಾರ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಲು ಅವಕಾಶ ಕೊಡಬೇಕು ಅಂತ ಮನವಿಯನ್ನ ಮಾಡಿದ್ರು. ನಾವು ಯಾರು ಕೂಡ ವಿಧಾನಸೌಧಕ್ಕೆ ಮುತ್ತಿಗೆಯನ್ನು ಹಾಕೋದಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾ ಇದ್ದೀವಿ. ಮತ್ತು ಎಲ್ಲ ವಾಹನಗಳಲ್ಲಿ ರೈತರು ಬೆಂಗಳೂರು ನಗರಕ್ಕೆ ಬರಲಿಕ್ಕೆ ಸಿದ್ಧರಾಗಿದ್ದಾರೆ. ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ನಾವು ಶಾಂತಿಯುತವಾಗಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಮುಖ್ಯವಾದಂಥ ವಿಷಯ. ರೈತರ ಟ್ರ್ಯಾಕ್ಟರ್ ರ್ಯಾಲಿ ತಡೆಯಲು ಸರ್ಕಾರ ಮುಂದಾಗಿದೆ. ಟ್ರ್ಯಾಕ್ಟರ್ ರ್ಯಾಲಿಗೆ ಬೆಂಗಳೂರು ಪೊಲೀಸರು ನಿರಾಕರಿಸಿದ್ದಾರೆ. ಆದರೆ ಬೇರೆ ವಾಹನಗಳಲ್ಲಿ ಪ್ರತಿಭಟನೆಗೆ ಭಾಗಿಯಾಗಬಹುದು. ಫ್ರೀಡಂ ಪಾರ್ಕ್ ಬಳಿ ಬಿಟ್ಟರೆ ಬೇರೆಲ್ಲೂ ರೈತರು ಪ್ರತಿಭಟನೆಗೆ ಅವಕಾಶವನ್ನ ನೀಡಿಲ್ಲ. ಪ್ರತಿಭಟನೆಗಾಗಿ ಮೆಜೆಸ್ಟಿಕ್, ಆನಂದರಾವ್ ಸರ್ಕಲ್, ಮಹಾರಾಣಿ ಕಾಲೇಜ್ ರಸ್ತೆ ಫುಲ್ ಕ್ಲೋಸ್ ಆಗಲಿದೆ. ಮೆಜೆಸ್ಟಿಕ್ ಮೂಲಕ ಹೋಗುವ ವಾಹನಗಳು ಆನಂದರಾವ್ ಸರ್ಕಲ್, ಹಳೆ ಜೆಡಿಎಸ್ ಆಫೀಸ್, ರೇಸ್ ಕೋರ್ಸ್, ವಿಧಾನಸೌಧ, ಸಿಐಡಿ ಕಚೇರಿ ಮಾರ್ಗವಾಗಿ ಕಾರ್ಪೊರೇಷನ್ ತಲುಪುವಂತೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಲ್ಲದೆ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಮಾಡಲಾಗಿದೆ. ಜನವರಿ 26ರಂದು ನಡೆಯುವ ರೈತ ಹೋರಾಟದ ಬಗ್ಗೆ ಸಿಎಂ ಯಡಿಯೂರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರೈತರು ಹೋರಾಟ ಮಾಡಲು ನಮ್ಮ ಅಭ್ಯಂತರವಿಲ್ಲ, ಶಾಂತ ರೀತಿಯಿಂದ ಹೋರಾಟವನ್ನ ಮಾಡಲಿ, ನಮ್ಮ ಸರ್ಕಾರ ರೈತರ ಪರ ಇದೆ ಅಂತ ಹೇಳಿದ್ದಾರೆ. ಹಾಗೆಯೇ ನಗರದ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಪ್ರತಿಕ್ರಿಯೆ ಕೊಟ್ಟಿದ್ದು, ಪ್ರತಿಭಟನೆಗೆ ಅನುಮತಿ ನೀಡೋ ಬಗ್ಗೆ ಮೀಟಿಂಗ್ ಮಾಡಿ ತೀರ್ಮಾನ ಕೈಗೊಳ್ಳೋದಾಗಿ ಹೇಳಿದ್ದಾರೆ. ರೈತರ ಹೋರಾಟ ಮಾಡೋದಕ್ಕೆ ನಂದೇನು ಅಭ್ಯಂತರ ಇಲ್ಲ, ಶಾಂತ ರೀತಿಯಲ್ಲಿ ಮಾಡಿ. ಆದರೆ ಭಾರತೀಯ ಜನತಾ ಪಾರ್ಟಿ, ನಮ್ಮ ಸರ್ಕಾರ ರೈತ ಪರ ಇರುವಂಥ ಸರ್ಕಾರ. ಅದರಿಂದ ಅಪಾರ್ಥ ಮಾಡಿಕೊಂಡು ಹೋರಾಟ ಮಾಡೋದು ಅಗತ್ಯ ಇಲ್ಲ. ಆದರೂ ಮಾಡಬೇಕು ಅಂತಂದ್ರೆ ಶಾಂತ ರೀತಿಯಲ್ಲಿ ಮಾಡಲಿ. Some people have given they have given applications, so we are examining that. We will take the decision. We know we are prepared. We have been dealing with bandobast arrangements. We will do it. This is our professional matter. We'll do it. We are having a meeting today. We are examining. We are in talks with the organizers. They have come. ನಾಡಿದ್ದು ಸರ್ಕಾರ ರೈತರನ್ನ ತಡೆದ್ರೆ ನಮ್ಮ ಹೋರಾಟ ಮತ್ತಷ್ಟು ತೀವ್ರವಾಗಲಿದೆ ಅಂತ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಲಪುರ ನಾಗೇಂದ್ರ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಾವು ರೈತರ ಪರ ಹೋರಾಟವನ್ನ ಮಾಡ್ತಿದ್ದೇವೆ. ಇದು ರಾಜ್ಯ ಕೇಂದ್ರ ಸರ್ಕಾರದ ವಿರುದ್ಧ ನಡೆಯುವ ಹೋರಾಟ. ರೈತರನ್ನ ತಡೆದ್ರೆ ನಮ್ಮ ಹೋರಾಟ ಮತ್ತಷ್ಟು ತೀವ್ರವಾಗಲಿದೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. 25,000ಕ್ಕಿಂತ ಹೆಚ್ಚು ಜನ, 1,000ಗಿಂತಲೂ ಹೆಚ್ಚು ಟ್ರ್ಯಾಕ್ಟ್ರು, 4-5 ಸಾವಿರ ಇತರ ವಾಹನಗಳು ಸೇರಿ ಈ ಪೆರೇಡನ್ನು ನಡೆಸಬೇಕು. ಮತ್ತು ನಮ್ಮದೇ ಆದ ರೀತಿಯಲ್ಲಿ ಜನತಂತ್ರವನ್ನು ಉಳಿಸೋ ದೃಷ್ಟಿಯಿಂದ ರಾಷ್ಟ್ರಧ್ವಜವನ್ನು ಆರಿಸಬೇಕು. ಮತ್ತು ಮುಂದಿನ ಹೋರಾಟಗಳ ಬಗ್ಗೆ ನಿರ್ಣಯ ಕೈಗೊಳ್ಳಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ರೈತ ಕಾರ್ಮಿಕ ವಿರೋಧಿಯನ್ನು ಖಂಡಿತ ವಾಪಸ್ ತಗೊಳ್ಳೇಬೇಕು. ಯಾವುದೇ ರೀತಿ ಮುಲಾಜಿಲ್ಲಿ ವಾಪಸ್ ತಗೋಬೇಕು ಅನ್ನೋ ಒತ್ತಾಯ ಮಾಡುವಂಥ ಕಾರ್ಯಕ್ರಮ. ಎಫ್ಡಿಎ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಸಂಬಂಧ ಇದುವರೆಗೂ 14 ಆರೋಪಿಗಳನ್ನ ಬಂಧಿಸಲಾಗಿದೆ. ಈವರೆಗೆ ಆರೋಪಿಗಳಿಂದ ಸಿಸಿಬಿಯವರು 35 ಲಕ್ಷ ರೂಪಾಯಿ ಜಪ್ತಿ ಮಾಡಿದ್ದಾರೆ.
ಈ FDA ಪ್ರಶ್ನೆ ಪತ್ರಿಕೆ ಲೀಕಾಸುರರನ್ನ ಕೆಡ್ಡಾಕಿ ಕೆಡವಿದ್ದೇ ಇಂಟ್ರೆಸ್ಟಿಂಗ್. ಆಕ್ಸಿಡೆಂಟ್ ಕಥೆ ಕಟ್ಟಿ ದಾಳಿ ಮಾಡಿದ್ದ ಸಿಸಿಬಿ ಪೊಲೀಸರು ಆರೋಪಿಗಳನ್ನ ಬಲೆಗೆ ಬೀಳಿಸಿದ್ದಾರೆ. ಆರೋಪಿ ಚಂದ್ರು ತಂದೆಗೆ ಹಾರ್ಟ್ ಪ್ರಾಬ್ಲಮ್ ಇದ್ದಿದ್ರಿಂದ ಈ ಐಡಿಯಾ ಮಾಡಿದ್ದಾರೆ. ನಿಮ್ಮ ಮಗ ಆಕ್ಸಿಡೆಂಟ್ ಮಾಡಿ ತಪ್ಪಿಸ್ಕೊಂಡು ಬಂದಿದ್ದಾನೆ, ನಾವು ಇಲ್ಲಿನ ಲೋಕಲ್ಸ್ ರೂಮ್ ಒಳಗೆ ಅಭ್ಯರ್ಥಿಗಳ ಜೊತೆಗಿದ್ದ ಚಂದ್ರುನನ್ನ ಕರೆಸ್ಕೊಂಡಿದ್ರು. ಆಕ್ಸಿಡೆಂಟ್ ಮಾಡಿದ್ದಕ್ಕೆ ಫೈನ್ ಕಟ್ಟುವಂತ ಗ್ಯಾರೇಜ್ಗೆ ಹೋಗೋಣ ಅಂತ ಕರೆಸ್ಕೊಂಡು ಲಾಕ್ ಮಾಡಿದ್ದಾರೆ. ಈ ಪರೀಕ್ಷೆ ಪತ್ರಿಕೆ ಸೋರಿಕೆ ಆಗಿದೆ ಮತ್ತೆ ಕೆಲವರು ಇದರಲ್ಲಿ ಭಾಗಿಯಾಗಿರೋದ್ರ ಬಗ್ಗೆ ಸಿಸಿಬಿ ಅಧಿಕಾರಿರವರು ಕೆಲವರು ಮನೆ ಶೋಧನ ಮಾಡಿದಾಗ ಅಲ್ಲಿ ಇವತ್ತು ನಡೆಯಬೇಕಾದಂತ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಅಲ್ಲಿ ನಮಗೆ ಸಿಕ್ತು. ಇದರಲ್ಲಿದ್ದಂಥ ಪ್ರಮುಖ ಆರೋಪಿ ಚಂದ್ರು ಹಾಗೂ ರಾಚಪ್ಪ ನಾವು ದಸ್ತಗಿರಿ ಮಾಡಿದ್ವಿ. ಆಮೇಲೆ ಅವರ ತನಿಖೆಯಿಂದ ಇನ್ನು 12 ಜನರನ್ನ ನಾವು ದಸ್ತಗಿರಿ ಮಾಡಿದ್ದೀವಿ. ಸೊ ಒಟ್ಟಾರೆ ಈ ಪ್ರಕರಣದಲ್ಲಿ 14 ಜನರನ್ನ ನಾವು ಈವರೆಗೆ ದಸ್ತಗಿರಿ ಮಾಡಿ ಅವರಿಂದ 35 ಲಕ್ಷ ದುಡ್ಡನ್ನು ಕೂಡ ನಾವು ಸೀಸ್ ಮಾಡಿದ್ವಿ. ಮತ್ತೆ 4 ಇವರು ಉಪಯೋಗ ಮಾಡಿದಂಥ ವೆಹಿಕಲ್ಸ್ ಕೂಡ ನಾವು ಜಪ್ತಿ ಮಾಡಿದ್ವಿ. ಎಫ್ಡಿಎ ಪ್ರಶ್ನೆ ಪತ್ರಿಕೆ ಸೋರಿಕೆ ಕುರಿತು ಸಿಎಂ ಯಡಿಯೂರಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ. ಇದರಲ್ಲಿ ಯಾರ್ಯಾರು ಭಾಗವಹಿಸಿದ್ದಾರೆ ಅನ್ನೋ ಬಗ್ಗೆ ತನಿಖೆ ನಡೀತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಹ ಅಮಾನತು ಮಾಡಿದ್ದೇವೆ. ಕೇವಲ ಅಮಾನತು ಮಾತ್ರ ಅಲ್ಲ, ವಜಾ ಮಾಡುವುದಕ್ಕೂ ರೆಡಿ ಇದ್ದೇವೆ ಅಂತ ಸಿಎಂ ತಿಳಿಸಿದರು. ಗೊತ್ತಾಗಿದೆ ನನಗೆ, ನಿನ್ನೆ ರಾತ್ರಿ ಮಾತನಾಡಿದೆ ನಾನು. ಇದೆಲ್ಲ ವಿಷಯ ಗೊತ್ತಾಗಿದೆ. ಸಂಬಂಧಪಟ್ಟ ಅಧಿಕಾರಿನ ಕೆಲವು ಸಸ್ಪೆಂಡ್ ಮಾಡಿದ್ದೀವಿ. ಆದರೆ ಇದರ ಕಾರಣ ಏನು, ಯಾರ್ಯಾರು ಇದಕ್ಕೆ ಜವಾಬ್ದಾರು, ಇದೆಲ್ಲವನ್ನ ಬೆಂಗಳೂರು ಹೋಗ್ತಿದ್ದಂಗೆ ಎಲ್ಲ ಸಮಗ್ರವಾದಂಥ ತನಿಖೆಯನ್ನು ಮಾಡಿಸಿ ಈ ರೀತಿ ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ. ಈ ಥರ ಮುಂಚೆನೇ ಪ್ರಶ್ನೆಪತ್ರಿಕೆಗಳು ಬಹಿರಂಗ ಆಗುವಂಥದ್ದು ಅಕ್ಷಮ್ಯ ಅಪರಾಧ. ಅದನ್ನು ಯಾರ್ಯಾರು ಸಂಬಂಧ ಇದ್ದಾರೆ ಅವ್ರ ಮೇಲೆ ಸೂಕ್ತವಾದ ಕ್ರಮ ತಗೊತೀವಿ. ಸಾಧ್ಯವಾದರೆ ಅವ್ರನ್ನ ಸಸ್ಪೆಂಡ್ ಮಾಡೋದಲ್ಲ, ಬೇಕಾದ್ರೆ ಡಿಸ್ಮಿಸ್ ಮಾಡೋದು. ಎಫ್ಡಿಎ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಕೆಪಿಎಸ್ಸಿ ಸಿಬ್ಬಂದಿಗೆ ಮಾಸ್ಟರ್ ಮೈಂಡ್ ಅನ್ನೋ ಶಂಕೆ ಇದೆ. ಪೇಪರ್ ಲೀಕ್ ಆಗ್ತಿದ್ದಂತೆ 2 ಶಂಕಿತ ಸಿಬ್ಬಂದಿಯ ಫೋನ್ ಸ್ವಿಚ್ ಆಫ್ ಆಗಿದೆ. ಬಂಧಿತರು ನೀಡಿರುವ ಮಾಹಿತಿ ಮೇರೆಗೆ ಡೌಟ್ ಬರ್ತಾ ಇದ್ದು ಎಲ್ಲ ಆಂಗಲ್ನಲ್ಲಿ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಎಷ್ಟೇ ಪ್ರಭಾವಿಗಳಿದ್ರೂ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಪೊಲೀಸರಿಗೆ ಎಫ್ಡಿಎ ಪೇಪರಲ್ಲಿ ಲೀಕ್ ಆಗಿದೆ ಅನ್ನುವಂಥ ಮಾಹಿತಿ ಬಂದ ತಕ್ಷಣ ನಮ್ಮ CCBಯವರು ಕಾರ್ಯಾಚರಣೆಯನ್ನು ಮಾಡಿ ಅಲ್ಲಿ RR ರೆಸಿಡೆನ್ಸಿಯಲ್ಲಿ ನಡೀತಿರುವಂಥ ಅವ್ಯವಹಾರವನ್ನು ಭೇದಿಸಿ ಅರೆಸ್ಟ್ಗಳೆಲ್ಲ ಮಾಡಿದ್ದಾರೆ. ಇದರ ಹಿಂದೆ ಯಾರ್ಯಾರಿದ್ದಾರೆ, ಎಲ್ಲಿಂದ ಪ್ರಾರಂಭ ಆಯಿತು, ಇದಕ್ಕೆ ಯಾರ್ಯಾರು ಕಾರಣೀಭೂತರು ಅನ್ನುವಂಥದ್ದು ಇವತ್ತು ತನಿಖೆ ನಡೀತಾ ಇದೆ. ಅತಿ ಶೀಘ್ರದಲ್ಲಿ ಹಿಂದಿರುವಂಥವರೆಲ್ಲರೂ ಕೂಡ ಆಗ್ತದೆ. ಅಕ್ರಮ ಗಣಿಗಾರಿಕೆಯನ್ನ ಸಕ್ರಮ ಮಾಡಿಕೊಳ್ಳಿ ಎಂದಿರುವ ಸಿಎಂ ಬಿಎಸ್ವೈಗೆ ಬುದ್ಧಿ ಕೆಟ್ಟಿದೆ ಅಂತ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಯಡಿಯೂರಪ್ಪ ಸರ್ಕಾರ ಬಂದಿರೋದೇ ಅಕ್ರಮ ಗಣಿಗಾರಿಕೆಯಿಂದ ಅಂತ ಆರೋಪ ಮಾಡಿದ್ದಾರೆ. ಬಳ್ಳಾರಿಯ ಗಣಿ ಮಾಲೀಕರು ಯಡಿಯೂರಪ್ಪನವರ ಸರ್ಕಾರ ತಂದಿದ್ರು, ಅದಕ್ಕಾಗಿಯೇ ಅಕ್ರಮ ಗಣಿಗಾರಿಕೆಯ ಬಗ್ಗೆ ಲಘುವಾಗಿ ಮಾತನಾಡ್ತಾರೆ ಅಂತ ಕಿಡಿಕಾರಿದ್ರು. ರಾಜ್ಯದಲ್ಲಿರುವ ಎಲ್ಲ ಅಕ್ರಮ ಗಣಿಗಾರಿಕೆಗಳನ್ನು ಮುಚ್ಚಬೇಕು ಅಂತ ವಾಟಾಳ್ ನಾಗರಾಜ್ ಆಗ್ರಹ ಮಾಡಿದ್ದಾರೆ. ಯಡಿಯೂರಪ್ಪನವರ ಸರ್ಕಾರ ಬಂದದ್ದೇ ಗಣಿಗಾರಿಕೆಯಿಂದ. ಗಣಿಗಾರಿಕೆಯ ಮಾಲೀಕರು ಯಡಿಯೂರಪ್ಪನವರ ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ದರು. ಯಡಿಯೂರಪ್ಪನವರು ಅಧಿಕಾರಕ್ಕೆ ತರಬೇಕಾದ್ರೆ ಬಳ್ಳಾರಿ ಗಣಿ ಮಾಲೀಕರುಗಳು ಯಡಿಯೂರಪ್ಪನವರ ಅಧಿಕಾರಕ್ಕೆ ತಂದರು. ಕಲ್ಲು ಗಣಿ ಸಂಪೂರ್ಣ ಬ್ಯಾನ್ ಮಾಡಬೇಕು. ಅಕ್ರಮ ಗಣಿಗಾರಿಕೆಯನ್ನ ಸಕ್ರಮ ಮಾಡಲು ಸರ್ಕಾರ ರೆಡಿ ಇದೆ ಅನ್ನೋ ಸಿಎಂ ಹೇಳಿಕೆ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಿದ್ದಂತೆ ಬಿಎಸ್ವೈ ಎಚ್ಚೆತ್ತಿದ್ದಾರೆ. ಈ ಬಗ್ಗೆ ಯಡಿಯೂರಪ್ಪ ಸ್ಪಷ್ಟನೆ ಕೊಟ್ಟಿದ್ದು, ನನ್ನ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಲಾಗಿದೆ. ಅವಧಿ ಮುಗಿದಿದ್ರೆ ಲೈಸೆನ್ಸ್ ರಿನೆವಲ್ ಮಾಡಿಸಬೇಕು. ಅಕ್ರಮ ಗಣಿಗಾರಿಕೆಗೆ ಕೂಡಲೇ ನಿಲ್ಲಿಸಬೇಕು. ಈ ಬಗ್ಗೆ ಪರಿಶೀಲಿಸಿ ಕ್ರಮಕ್ಕೆ ಸೂಚನೆ ಕೊಟ್ಟಿದ್ದೇನೆ ಅಂತ ಶಿವಮೊಗ್ಗದಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ರಾಜ್ಯಾದ್ಯಂತ ಅನೇಕ ಕಡೆ ಅಕ್ರಮ ಗಣಿಗಾರಿಕೆಗಳು ನಡೀತಾ ಇದೆ. ತತ್ಕ್ಷಣ ಜಿಲ್ಲಾಧಿಕಾರಿಗಳ ಸೂಚನೆ ಕೊಡ್ತಾ ಇದ್ದೇನೆ. ಅಕ್ರಮ ಗಣಿಗಾರಿಕೆ ಯಾರು ಮಾಡ್ತಾ ಇದ್ದಾರೆ ಅವರೆಲ್ಲ ತತ್ಕ್ಷಣ ನಿಲ್ಲಿಸಬೇಕು. ನಂತರ ಅರ್ಜಿಗಳನ್ನು ಹಾಕಿ ಅಧಿಕಾರಿಗಳು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅದರಿಂದ ಯಾರಿಗೂ ಅನಾನುಕೂಲ ಆಗೋದಿಲ್ಲ ಅನ್ನೋದಾದರೆ ಆವಾಗ ಮತ್ತೊಮ್ಮೆ ಅನುಮತಿ ಕೊಡೋಣ. ಆದರೆ ಈಗ ಅಕ್ರಮ ಗಣಿಗಾರಿಕೆ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುವಂತೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಆಗ್ರಹಿಸಿದ್ದಾರೆ. ಅಕ್ರಮ ಗಣಿಗಾರಿಕೆ ಬಗ್ಗೆ ಎಲ್ರಿಗೂ ಗೊತ್ತಾಗ್ತದೆ, ಅದರಲ್ಲಿ ಯಾರು ಭಾಗವಹಿಸಿದ್ದಾರೆ ಅನ್ನೋದು ಬಯಲಾಗಬೇಕು. ಗಣಿಗಾರಿಕೆಯ ಅಕ್ರಮ ಸಕ್ರಮದ ಬಗ್ಗೆಯೂ ಕಿಡಿಕಾರಿದ್ದು ಮುಂದೆ ಇನ್ನಷ್ಟು ದುರ್ಘಟನೆಗಳು ಆಗಲಿ ಅಂತ ಸಕ್ರಮ ಮಾಡಿಕೊಡ್ತೀರಾ ಅಂತ ಸಿಎಂ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಕ್ರಮ ವ್ಯವಹಾರಗಳನ್ನು ನಡೆಸಿದರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ಈಗ ಅವ್ರು ಯಾರೋ ಹೇಳಿದ್ರಲ್ಲ ಹೆಸರನ್ನ,
ಆ ವ್ಯಕ್ತಿ ಮಂತ್ರಿಯಾಗಿ ಎಷ್ಟು ವರ್ಷ ಆಯಿತು, ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಎಷ್ಟು ವರ್ಷ ಆಯಿತು, ಜಿಲ್ಲೆಯಲ್ಲಿ ಅಕ್ರಮವಾಗಿ ಕಲ್ಲುಗಾಣಿಕೆ ನಡೀತಿದೆ ಅಂತಕ್ಕಂಥದ್ದು ಅವರಲ್ಲಿ ಮಾಹಿತಿ ಇದೆ ಅಂತ ಆಯ್ತಲ್ವೇ. ಈಗ ಮಾಹಿತಿ ಇದ್ದ ಮೇಲೆ ಕಳೆದ 1.5 ವರ್ಷದಲ್ಲಿ ಈ ಅಕ್ರಮ ಗಣಿಗಾರಿಕೆಯನ್ನು ನಿಲ್ಲಿಸಲಿಕ್ಕೆ ಇವರ ಪಾತ್ರ ಏನು? ಶಿವಮೊಗ್ಗದಲ್ಲಿ ನಡೆದ ಸ್ಫೋಟ ಪ್ರಕರಣವನ್ನ ಸಿಬಿಐ ತನಿಖೆಗೆ ಒಪ್ಪಿಸಬೇಕು ಅನ್ನೋ ಕೂಗು ಎದ್ದಿರೋ ಬೆನ್ನಲ್ಲೇ ಸಚಿವ ಆರ್ ಅಶೋಕ್ ರಿಯಾಕ್ಟ್ ಮಾಡಿದ್ದಾರೆ. ಹುಣಸೂರು ಬ್ಲಾಸ್ಟ್ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸೋದಿಲ್ಲ, ರಾಜ್ಯದ ಪೊಲೀಸರೇ ಸಮರ್ಥರಿದ್ದಾರೆ, ತನಿಖೆ ಮಾಡ್ತಾರೆ. ಅಷ್ಟೊಂದು ಪ್ರಮಾಣದ ಜಿಲೆಟಿನ್ ಮೈನಿಂಗ್ಗೆ ಬಂದಿದೆ, ಓಕೆ, ಬೇರೆ ಉದ್ದೇಶಕ್ಕಾದ್ರೆ ದೊಡ್ಡ ಅನಾಹುತವಾಗ್ತಾ ಇತ್ತು. ಬೇರೆ ರಾಜ್ಯದಿಂದ ಯಾರು ಕೊಡ್ತಾರೆ, ಯಾರು ತರ್ತಾರೆ ಅನ್ನೋದನ್ನ ತನಿಖೆ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಇದನ್ನ ಸ್ಫೋಟಗಳನ್ನು ತಂದಿದ್ದಾರೆ, ಲಾರಿಯಲ್ಲಿ ಸ್ಫೋಟ ಆಗಿರುವಂಥದ್ದು. ಆ ದೃಷ್ಟಿಯಿಂದ ರಾಜ್ಯದ ನಮ್ಮ ಪೊಲೀಸರೇ ಇದಕ್ಕೆ ಸಮರ್ಥರಿದ್ದಾರೆ, ಅವರು ತನಿಖೆಯನ್ನು ಮಾಡ್ತಾರೆ. ಅದರಿಂದ ಯಾರ್ಯಾರೋ ಬಂದಿದ್ದಾರೆ ಅಂತ ಯಾವ ಕಾರಣಕ್ಕೋಸ್ಕರ ಬಂದಿರ್ಬೋದು, ಅವರಿಬ್ಬರು ಸ್ನೇಹಿತರು, ಅದಕ್ಕೋಸ್ಕರ ಬಂದಿರ್ಬೋದು. ಶಿವಮೊಗ್ಗ ಜಿಲ್ಲೆಯ ಹುಣಸೋಡಿನಲ್ಲಿ ಜಿಲಿಟಿನ್ ಸ್ಫೋಟ ದುರಂತ ನಡೀತಾ ಇದ್ದಂತೆ ವಿಜಯಪುರ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಕಲ್ಲು ಕ್ವಾರಿ, ಸ್ಟೋನ್ ಕ್ರಷರ್ಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಲು ಮುಂದಾಗಿದೆ. ವಿಜಯಪುರದಲ್ಲಿ ಒಟ್ಟು 89 ಕಲ್ಲು ಕ್ವಾರಿಗಳ ದಾಖಲೆ ಪರಿಶೀಲನೆ ನಡೆಸಲಾಗಿದೆ. ಹೊರವಲಯದಲ್ಲೇ 16 ಕ್ರಷರ್ಗಳಿದ್ದು ಸುರಕ್ಷಿತ ವಲಯಕ್ಕೆ ಕಲ್ಲು ಗಣಿಗಾರಿಕೆ ಸ್ಥಳಾಂತರಕ್ಕೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಇನ್ನು ಮಂಡ್ಯದಲ್ಲೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದ್ದು ಜಿಲ್ಲೆಯಲ್ಲಿರುವ ವಿವಿಧ ಕಲ್ಲು ಕ್ವಾರಿಗಳ ಮೇಲೆ ದಾಳಿ ನಡೆಸಲಾಗಿದೆ. ಡಿಸಿ, ಎಸಿ, ತಹಸೀಲ್ದಾರ್ ಸೇರಿದಂತೆ ಗಣಿ ಅಧಿಕಾರಿಗಳು ರೇಡ್ ಮಾಡಿದ್ದು ಕ್ರಷರ್ ಯಂತ್ರಗಳು ಸೇರಿದಂತೆ ಹಲವು ವಾಹನಗಳನ್ನು ಜಪ್ತಿ ಮಾಡಿದ್ದಾರೆ. ನೆಲಮಂಗಲದ ಕಲ್ಲು ಕ್ವಾರಿಗಳಲ್ಲಿ ದಿನನಿತ್ಯವೂ ಸಿಡಿತಾ ಇರೋ ಸ್ಫೋಟಕಗಳಿಂದಾಗಿ ಸ್ಥಳೀಯರು ನರಕ ಅನುಭವಿಸ್ತಾ ಇದ್ದಾರೆ. ಹಲವಾರು ಮನೆಗಳು ಬಿರುಕು ಬಿಟ್ಟಿದ್ದು ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋ ಭಯದಲ್ಲಿ ಕಾಲ ಕಳೆದಿದ್ದಾರೆ. ಕಲ್ಲನಾಯಕನಹಳ್ಳಿ, ಮಾಕೇನಹಳ್ಳಿ ಸೇರಿದಂತೆ 5ಕ್ಕೂ ಹೆಚ್ಚು ಪ್ರದೇಶದಲ್ಲಿ ಎಗ್ಗಿಲ್ಲದೆ ಗಣಿಗಾರಿಕೆ ನಡೀತಾ ಇದೆ. 1 ವರ್ಷದ ಹಿಂದೆ ಕ್ವಾರಿ ಸ್ಫೋಟದ ವೇಳೆ 5 ವರ್ಷದ ಮಗು ಗಾಯಗೊಂಡಿತ್ತು. ಆಗ ಅಲ್ಪ ಸ್ವಲ್ಪ ಚಿಕಿತ್ಸೆಯನ್ನ ಕೊಡಿಸಿದ್ದು ಕ್ರಷರ್ ಮಾಲೀಕರು ಕೈಯನ್ನು ತೊಳೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾವುದೇ ಥರ ಅನಧಿಕೃತವಾಗಿ ಇಲ್ಲಿವರೆಗೂ ನಾವು ಯಾವುದೂ ಮಾಡಿಲ್ಲ. ಗೌರ್ಮೆಂಟ್ಗೆ ಏನು ರಾಯಲ್ಟಿ ಕೊಡಬೇಕೋ ಎಲ್ಲ ಕೊಟ್ಟು, ಎಲ್ಲ ಪರ್ಮಿಷನ್ ತೊಗೊಂಡು, DC ಅವರಿಂದ ಪರ್ಮಿಷನ್ ತೊಗೊಂಡು, ಪೊಲೀಸ್ ಸ್ಟೇಷನಿಂದ ಪರ್ಮಿಷನ್ ತೊಗೊಂಡು ನಾವು ಮಾಡ್ತಾಯಿದ್ದೀರಿ. ಸೊ ಇದರಿಂದ ನನಗನ್ನಿಸ್ತಾ ಇದೆ ಇದು ಬೇಕು ಅಂತ ಮಾಡ್ತಾ ಇರೋ ಒಂದು ಘಟನೆ ಅಂತ. ಕಲ್ಲು ಗಣಿಗಾರಿಕೆಯಿಂದ ಯಾದಗಿರಿ ತಾಲೂಕಿನ ಮಸ್ಕನಹಳ್ಳಿ ಗ್ರಾಮದ ಜನರ ನೆಮ್ಮದಿ ಹಾಳಾಗಿದೆ. ಕಳೆದ 4 ವರ್ಷಗಳಿಂದ ಕಲ್ಲು ಗಣಿಗಾರಿಕೆಗೆ ಜನ ಕಂಗಾಲಾಗಿದ್ದಾರೆ. ಮಸ್ಕನಹಳ್ಳಿ ಗ್ರಾಮದಿಂದ ಕೇವಲ ಅರ್ಧ ಕಿಲೋಮೀಟರ್ ದೂರದಲ್ಲಿರುವ ಬೆಟ್ಟದಲ್ಲಿ ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೆದ ಗಣಿಗಾರಿಕೆ ದುರಂತ ನಂತರ ಯಾದಗಿರಿಯಲ್ಲಿ ಅಧಿಕಾರಿಗಳು ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ಗ್ರಾಮದ ಪಕ್ಕ ಹಾಗೂ ರಸ್ತೆ ಪಕ್ಕದಲ್ಲೇ ಗಣಿಗಾರಿಕೆ ಮಾಡುತ್ತಿದ್ದಾರೆ. ತಡರಾತ್ರಿ ಹಾಗೂ ನಸುಕಿನ ಜಾವ ಜಿಲೆಟಿನ್ ಸ್ಫೋಟಕ ಬಳಕೆ ಮಾಡಿ ಕಲ್ಲು ಪುಡಿ ಮಾಡಿ ಗಣಿಗಾರಿಕೆ ಮಾಡಲಾಗ್ತಾ ಇದೆ ಅಂತ ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ಜೈಲು ಹಕ್ಕಿಯಾಗಿರೋ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ 4 ಗಂಟೆಗಳ ಕಾಲ ರಿಲೀಫ್ ಸಿಕ್ಕಿದೆ. ವಿನಯ್ ಕುಲಕರ್ಣಿ ಮಾವ ನಿಧನರಾಗಿದ್ದು ಸವದತ್ತಿಯಲ್ಲಿ ನಡೆಯಲಿರುವ ಮಾವನ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲು ವಿನಯ್ ಕುಲಕರ್ಣಿಗೆ ಧಾರವಾಡದ ಸಿಬಿಐ ಕೋರ್ಟ್ 4 ಗಂಟೆಗಳ ಕಾಲ ಕಾಲಾವಕಾಶವನ್ನು ಕೊಟ್ಟಿದೆ. ಬೆಳಗಾವಿಯ ಹಿಂಡಲಗ ಜೈಲಿನಿಂದ ಹೊರಬಂದ ವಿನಯ್ ಕುಲಕರ್ಣಿ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಲು ಸವದತ್ತಿಗೆ ತೆರಳಿದ್ದಾರೆ. ವಿನಯ್ ಕುಲಕರ್ಣಿಯನ್ನ ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಕರ್ಕೊಂಡು ಹೋಗಲಾಗಿದೆ. ಮಾವನ ಅಂತ್ಯಕ್ರಿಯೆ ಮುಗಿಸಿ ವಾಪಸ್ ಹಿಂಡಲಗ ಜೈಲಿಗೆ ವಿನಯ್ ಕುಲಕರ್ಣಿಯನ್ನ ಕರೆತರಲಿದ್ದಾರೆ. ಎಂಇಎಸ್ ಸಂಘಟನೆಯನ್ನ ನಿಷೇಧ ಮಾಡಲು ಆಗ್ರಹಿಸಿ ರೈಲು ಬಂದ್ ಮಾಡುವುದಾಗಿ ವಾಟಾಳ್ ನಾಗರಾಜ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಎಂಇಎಸ್ ಸಂಘಟನೆ ಸಂಪೂರ್ಣವಾಗಿ ರದ್ದಾಗಬೇಕು, ಕರ್ನಾಟಕ ಏಕೀಕರಣ ಸಮಿತಿ ಮಾತ್ರ ಇರಬೇಕು ಎಂದ ವಾಟಾಳ್ ನಾಗರಾಜ್ ಮುಂದಿನ 15 ದಿನಗಳ ಒಳಗೆ ರಾಜ್ಯ ಸರ್ಕಾರ ಎಂಇಎಸ್ ಸಂಘಟನೆಯನ್ನ ರದ್ದು ಮಾಡಬೇಕು. ಇದೇ ವಿಚಾರದಲ್ಲಿ ಇದೇ 30ನೇ ತಾರೀಕಿನಂದು ರಾಜ್ಯದ ಎಲ್ಲಾ ರೈಲುಗಳನ್ನ ಬಂದ್ ಮಾಡುವುದಾಗಿ ತಿಳಿಸಿದ್ದಾರೆ. ಎಂಇಎಸ್ 15 ದಿವಸದೊಳಗಾಗಿ ನಿಷೇಧ ಮಾಡಬೇಕು. ಕರ್ನಾಟಕ ಇರಬಾರ್ದು, ಕರ್ನಾಟಕ ಏಕೀಕರಣ ಸಮಿತಿ ಇರಬೇಕು ಹೊರತು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಇರಬಾರ್ದು. 30ನೇ ತಾರೀಕು ರಾಜ್ಯಾದ್ಯಂತ ರೈಲ್ ಬಂದ್ ಹೋರಾಟ, 30ನೇ ತಾರೀಕು ಸಂಪೂರ್ಣ ರೈಲ್ ಬಂದ್ ಮಾಡಬೇಕು. ಕೆಎಸ್ಆರ್ಟಿಸಿ ಬಸ್ ಹಾಗೂ ಕಾರ್ ನಡುವೆ ಭೀಕರ ಅಪಘಾತ ನಡೆದಿದ್ದು ಮಹಿಳಾ ಪಿಎಸ್ಐ ಸೇರಿದಂತೆ 4 ಸಾವನ್ನಪ್ಪಿದ್ದಾರೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಚಚಡಿ ಗ್ರಾಮದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಕಾರ್ನಲ್ಲಿದ್ದ ಬೆಳಗಾವಿ ಸಹ್ಯಾದ್ರಿ ನಗರದ ನಿವಾಸಿಗಳಾದ ಲಕ್ಷ್ಮೀ ನವಲದೆ, ಪ್ರಸಾದ್ ಪವಾರ್, ಅಂಕಿತಾ ಪವಾರ್ ಹಾಗೂ ದೀಪಾ ಅನ್ನೋರು ಸಾವನ್ನಪ್ಪಿದ್ದಾರೆ. ಮೃತಪಟ್ಟಿರೋ ಲಕ್ಷ್ಮೀ ನವಲದೆ ಬೆಳಗಾವಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪಿಎಸ್ಐ ಆಗಿ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ರು. ಅಪಘಾತದ ತೀವ್ರತೆಗೆ ಬಸ್ನಡಿ ಸಿಲುಕಿದ್ದ ಕಾರ್ ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಕ್ರೇನ್ ತಂದು ಕಾರನ್ನ ಹೊರ ತೆಗೆಯಲಾಯಿತು.
ಹಲವು ಗೊಂದಲಗಳ ನಡುವೆ ಗದಗ ನಗರದ ಬಸ್ ನಿಲ್ದಾಣ ಲೋಕಾರ್ಪಣೆಯಾಗಿದೆ. ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ ಹೆಸರಿನ ಬಸ್ ನಿಲ್ದಾಣ ಲೋಕಾರ್ಪಣೆಗೆ ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿ ಕಲ್ಲಯ್ಯಜ್ಜನವರಿಗೆ ಆಹ್ವಾನ ನೀಡದೇ ಇದ್ದಿದ್ದು ವಿವಾದ ಆಗಿತ್ತು. ಕೊನೆಗೆ ಗದಗ ಶಾಸಕ ಎಚ್.ಕೆ. ಪಾಟೀಲ್ ಮಠಕ್ಕೆ ಹೋಗಿ ಕಲ್ಲಯ್ಯಜ್ಜನವರ ಮನವೊಲಿಸಿ ಕಾರ್ಯಕ್ರಮಕ್ಕೆ ಕರೆತರುವಲ್ಲಿ ಯಶಸ್ವಿಯಾದರು. ಸಾರಿಗೆ ಸಚಿವ ಲಕ್ಷ್ಮಣ್ ಸವದಿ ಬಸ್ ನಿಲ್ದಾಣವನ್ನು ಉದ್ಘಾಟನೆ ಮಾಡಿದರು. ಬೆಂಗಳೂರಿನ ಮಾದನಾಯಕನಹಳ್ಳಿಯಲ್ಲಿ ವೀಲಿಂಗ್ ಮಾಡುತ್ತಿದ್ದವರಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ನಿತ್ಯವೂ ರಸ್ತೆಯಲ್ಲಿ ವೀಲಿಂಗ್ ಮಾಡ್ತಾ ಇದ್ದ ಪವನ್ ಜನರಿಗೆ ಕಿರಿಕಿರಿ ಮಾಡುತ್ತಿದ್ದ ಎಂದು ಫೀಲ್ಡ್ಗೆ ಇಳಿದ ಖಾಕಿ ಟೀಮ್ ವೀಲಿಂಗ್ ಮಾಡುತ್ತಿದ್ದವನನ್ನ ಲಾಕ್ ಮಾಡಿದ್ದಾರೆ. ಇನ್ನುಳಿದ ಪ್ರಮುಖ ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಸಚಿವ ರಮೇಶ್ ಜಾರಕಿಹೊಳಿ ಅಂಡ್ ಟೀಮ್ ರಹಸ್ಯ ಸಭೆ ನಡೆಸಿರುವುದು ಬಿಜೆಪಿಯಲ್ಲಿ ತಲ್ಲಣ ಮೂಡಿಸಿದೆ. ಈ ಬಗ್ಗೆ ರಿಯಾಕ್ಟ್ ಮಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ 4 ಶಾಸಕರು ಅಥವಾ ಸಚಿವರು ಒಂದ್ ಕಡೆ ಸೇರಿದ್ರೆ ತಪ್ಪ, ಅವರೆಲ್ಲ ಎತ್ತಿನಹೊಳೆ ವಿಚಾರವಾಗಿ ಮಾತನಾಡೋದಕ್ಕೆ ಸೇರಿದ್ರು, ನಮ್ಮಲ್ಲಿ ಅಸಮಾಧಾನ ಅನ್ನೋ ಮಾತೇ ಇಲ್ಲ ಅಂತ ಹೇಳಿದ್ದಾರೆ. ಯಾರನ್ನೂ ಯಾರೂ ಲೀಡರ್ ಮಾಡಿಲ್ಲ, ಅವರಷ್ಟಕ್ಕೆ ಅವರೇ ಲೀಡರ್ ಆಗಬೇಕು ಅಂತ ಎಚ್ ವಿಶ್ವನಾಥ್ಗೆ ಸಚಿವ ಬಿಸಿ ಪಾಟೀಲ್ ಟಾಂಗ್ ಕೊಟ್ಟಿದ್ದಾರೆ. ರಮೇಶ್ ಜಾರಕಿಹೊಳಿ ಟೀಮ್ ಒಂದೆಡೆ ಸೇರಿದ್ದರ ಬಗ್ಗೆ ನನಗೆ ಗೊತ್ತಿಲ್ಲ. ಗೋಪಾಲಯ್ಯ, ನಾರಾಯಣಗೌಡ, ಸಿಪಿ ಯೋಗೇಶ್ವರ್ ಎಲ್ಲರಿಗೂ ದೊಡ್ಡ ಖಾತೆಗಳನ್ನೇ ನೀಡಲಾಗಿದೆ ಅಂತ ಹೇಳಿದರು. ಖಾತೆ ಬದಲಾವಣೆಯಲ್ಲಿ ಯಾವುದೇ ಅಸಮಾಧಾನ ಇಲ್ಲ, ಸಿಎಂ ಕೊಟ್ಟಿರೋ ಖಾತೆಯನ್ನ ಜವಾಬ್ದಾರಿಯಿಂದ ನಿಭಾಯಿಸುತ್ತೇನೆ ಅಂತ ಸಣ್ಣ ಕೈಗಾರಿಕಾ ಸಚಿವ ಸಿಸಿ ಪಾಟೀಲ್ ಹೇಳಿದ್ದಾರೆ. ರೆಸಾರ್ಟ್ ರಾಜಕಾರಣಕ್ಕೆ ನನ್ನನ್ನು ಹೋಲಿಸಬೇಡಿ, ರೆಸಾರ್ಟ್ ರಾಜಕಾರಣ ಅನ್ನೋದನ್ನ ನಾನು ಒಪ್ಪೋದಿಲ್ಲ. ಸಚಿವ ರಮೇಶ್ ಜಾರಕಿಹೊಳಿಗೆ ಕಾಲ್ ಮಾಡಿದಾಗ ನಾನು ರೆಸಾರ್ಟ್ನಲ್ಲಿದ್ದೇನೆ ಅಂತ ಹೇಳಿದ್ರು. ಆಸ್ಪತ್ರೆಯ ಕಿಟಕಿಯಿಂದ ಹಾರಿದ್ದ ಕೊರೋನಾ ಸೋಂಕಿತ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾನೆ. ಕಳೆದ 19ನೇ ತಾರೀಕಿನಂದು ನೆಲಮಂಗಲದ ಹನುಮಂತೇಗೌಡ ಪಾಳ್ಯ ನಿವಾಸಿ ಬೈಲಪ್ಪ ಅನ್ನೋರು ನೆಲಮಂಗಲದ ಹರ್ಷ ರಾಮಯ್ಯ ಆಸ್ಪತ್ರೆಯ ಕಿಟಕಿಯಿಂದ ಕೆಳಗೆ ಹಾರಿ ಆತ್ಮಹತ್ಯೆಗೆ ಯತ್ನಿಸಿದ್ರು. ಮೇಲಿಂದ ಬಿದ್ದ ಪರಿಣಾಮ ಗಂಭೀರವಾಗಿ ಗಾಯಗೊಂಡಿದ್ರು. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ನಿರಗುಡಿ ಗ್ರಾಮದಲ್ಲೊಬ್ಬ ಆಧುನಿಕ ಶ್ರವಣಕುಮಾರ ಇದ್ದಾರೆ. ಹೆತ್ತವರು ನೆನಪಿಗಾಗಿ ತಂದೆ ತಾಯಿಯ ಮೂರ್ತಿಯನ್ನು ಅದ್ಧೂರಿಯಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಗ್ರಾಮದ ದಶರಥ ಪಾತ್ರೆ ಅನ್ನೋರು 2 ಲಕ್ಷ ರೂಪಾಯಿ ವೆಚ್ಚದಲ್ಲಿ ತಂದೆ ವಿಶ್ವನಾಥ್ ಹಾಗೂ ತಾಯಿ ಲಕ್ಷ್ಮೀಬಾಯಿ ಅವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ತಂದೆ ತಾಯಿ ಮೃತಪಟ್ಟಿರೋದ್ರಿಂದ ಅವರ ನೆನಪಿಗಾಗಿ ಈ ಕಾರ್ಯ ಮಾಡಿದ್ದಾರೆ. ಇನ್ನುಳಿದ 5 ಪ್ರಮುಖ ಸುದ್ದಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಅಣೆಕಟ್ಟುಗಳಿಂದ ಅಪಾಯ ಕಾದಿದೆ ಅಂತ ವಿಶ್ವಸಂಸ್ಥೆ ಎಚ್ಚರಿಕೆ ಕೊಟ್ಟಿದೆ. ಭಾರತದಲ್ಲಿರುವ 1000ಕ್ಕೂ ಅಧಿಕ ಅಣೆಕಟ್ಟುಗಳು 2025ರ ವೇಳೆಗೆ 50 ವರ್ಷಗಳಷ್ಟು ಹಳೆಯದಾಗಲಿವೆ. ಇವುಗಳಿಂದ ಅಪಾಯ ಹೆಚ್ಚು ಅಂತ ವಿಶ್ವಸಂಸ್ಥೆ ಬಿಡುಗಡೆ ಮಾಡಿರುವ ವರದಿಯೊಂದು ಎಚ್ಚರಿಕೆ ಕೊಟ್ಟಿದೆ. ಜೈ ಶ್ರೀರಾಮ್ ಘೋಷಣೆಗೆ ಆಕ್ಷೇಪ ವ್ಯಕ್ತಪಡಿಸಿದ್ದ ಪಶ್ಚಿಮ ಬಂಗಾಳ ಸಿಎಂ ವಿರುದ್ಧ ಬಿಜೆಪಿ ಹಾಗೂ ಸಂಘ ಪರಿವಾರ ಆಕ್ರೋಶ ವ್ಯಕ್ತಪಡಿಸಿದೆ. ಮಮತಾ ಡಿಎನ್ಎ ದೋಷಪೂರಿತ, ಅವರದ್ದು ರಾಕ್ಷಸ ಸಂಸ್ಕೃತಿ ಅಂತ ಉತ್ತರ ಪ್ರದೇಶದ ಬಿಜೆಪಿ ಶಾಸಕ ಸುರೇಂದ್ರ ಸಿಂಗ್ ವಾಗ್ದಾಳಿ ಮಾಡಿದ್ದಾರೆ. 3 ದಿನಗಳ ತಮಿಳುನಾಡು ಪ್ರವಾಸದಲ್ಲಿರೋ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತಬೇಟೆ ನಡೆಸ್ತಾ ಇದ್ದಾರೆ. ಇಂದು ಈರೋಡ್ನಲ್ಲಿ ರ್ಯಾಲಿ ನಡೆಸಿದ ರಾಹುಲ್ ಗಾಂಧಿ ಕೇಂದ್ರ ಹಾಗೂ ತಮಿಳುನಾಡು ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸರ್ಕಾರದ ನೀತಿಗಳಿಂದಾಗಿ ತಮಿಳುನಾಡಿನ ಜನರು ಕಷ್ಟಪಡುತ್ತಿದ್ದಾರೆ. ಕೊರೋನಾ ಬಿಕ್ಕಟ್ಟನ್ನ ಎದುರಿಸುವಲ್ಲಿ ಸರ್ಕಾರದ ವೈಫಲ್ಯವಾಗಿದೆ. ತೈಲ ಬೆಲೆ ಏರಿಕೆಯಿಂದ ಜನರು ತತ್ತರಿಸುತ್ತಿದ್ದಾರೆ. ಮೋದಿ ಸರ್ಕಾರ ತೆರಿಗೆ ಸಂಗ್ರಹದಲ್ಲಿ ನಿರತವಾಗಿದೆ ಅಂತ ರಾಹುಲ್ ಗಾಂಧಿ ಆರೋಪವನ್ನು ಮಾಡಿದ್ದಾರೆ. ಉಡುಪಿಯ ಸಮುದ್ರದಲ್ಲಿ ಈಜುವ ಮೂಲಕ 65 ವರ್ಷದ ಗಂಗಾಧರ್ ಹೊಸ ದಾಖಲೆ ಮಾಡಿದ್ದಾರೆ. ಮಲ್ಪೆ ಸಮೀಪದ ಪಡುಕೆರೆಯಲ್ಲಿ ಪದ್ಮಾಸನ ಭಂಗಿಯಲ್ಲಿ ಈಜುಪಟು ಗಂಗಾಧರ್ 1.4 ಕಿಲೋಮೀಟರ್ ದೂರ ಈಜಿದ್ದಾರೆ. ಕಾಲಿಗೆ ಸರಪಳಿ ಸುತ್ತಿ ಬೀಗ ಹಾಕೊಂಡು ಲೋಟಸ್ ಫ್ಲೋಟ್ ಶೈಲಿಯಲ್ಲಿ ಸಮುದ್ರದಲ್ಲಿ ಈಜಿದ್ದಾರೆ. 1 ಗಂಟೆ 13 ನಿಮಿಷಗಳ ಕಾಲ ಈಜಿದ್ದು ಇದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಸೇರಿದೆ. ಭಾರತದ ಆರ್ಥಿಕತೆ ಹೆಚ್ಚಿಸಲು ನಮ್ಮಲ್ಲಿ ಆತ್ಮನಿರ್ಭರತೆ ಅತ್ಯಗತ್ಯವಾಗಿದೆ. ಸರ್ಕಾರವನ್ನು ಅವಲಂಬಿಸದೆ ಸಮಸ್ಯೆಗಳನ್ನು ಹೇಗೆ ಪರಿಹರಿಸಿಕೊಳ್ಳಬೇಕು ಅನ್ನೋ ಕಥೆಗಳನ್ನು ನ್ಯೂಸ್ 18 ನೆಟ್ವರ್ಕ್ ಸ್ವಾಭಿಮಾನ್ ಭಾರತ್ ಮೂಲಕ ಹೇಳ್ತಾ ಇದೆ. ನೀರಾ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನ ನೀಡುವ ಮೂಲಕ ಕೈಗಾರಿಕಾ ವಲಯದಲ್ಲಿ ಸಂಚಲನ ಮೂಡಿಸಿದೆ. ಅದನ್ನ ತೋರಿಸ್ತೀವಿ ನೋಡಿ. Rohit Sen and Nupur Gupta were once colleagues at Goldman Sachs. They both quit their high-profile jobs to set up Neera, a fintech startup with the aim of becoming a lending partner for the lower middle classes. We used to work with European fintechs, and that's where we saw the idea of using data and technology to solve problems in the finance space. And what we realized was the impact it could have here in India
was far bigger than anything over there. NIDA provides access to credit to working class Indians in their time of need. It lends to borrowers with a good credit score at lower interest rates. It also lends to those who do not have a credit score and are first-time borrowers. NIDA offers loans of up to 1 lakh rupees for up to 1 year via its app-based credit line. And we started spending a lot of time with our customers, really understanding their lives, where they are coming from, what is their need that brings them to us. And once we developed this really good understanding about our customer, finding a product market fit was not much longer ahead. NIDA is helping workers in India tied through economic difficulties the Swabhiman way. ಇವಿಷ್ಟು ಈ ಹೊತ್ತಿನ 30 ನಿಮಿಷ 30 ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.